ದಸರಾ ಉತ್ಸವವನ್ನು ಬೂಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕರಿಂದ ಮಾಡಿಸುತ್ತಿರುವುದು ಹಿಂದೂ ಧರ್ಮಕ್ಕೆ ಮಾಡಿದ ಅತಿದೊಡ್ಡ ದ್ರೋಹ ಎಂದು ಸನಾತನ ಧರ್ಮ ಜಾಗೃತಿಯ ಪ್ರಮುಖರಾದ ಪ್ರೊಫೆಸರ್ ಎಂ.ಜಿ. ಭಟ್ ಹೇಳಿದ್ದಾರೆ. ದಸರಾ ಹಬ್ಬ ಎನ್ನುವುದು ಹಿಂದೂಗಳ ಅತ್ಯಂತ ಶ್ರೇಷ್ಠವಾದ ಹಬ್ಬ. ದಸರಾ ಉತ್ಸವ ರಾಜ್ಯಾದ್ಯಂತ ನಾಡಹಬ್ಬವಾಗಿ ಆಚರಿಸಲ್ಪಡುತ್ತಿದೆ. ಹಿಂದೂಗಳಿಗೆ ಚಾಮುಂಡೇಶ್ವರಿ ದೇವಿಯು ಅತ್ಯಂತ ಶ್ರೇಷ್ಠ ದೇವತೆಯಾಗಿ ಪರಿಗಣಿಸಲ್ಪಟ್ಟಿದ್ದಾಳೆ. ನಮ್ಮ ದೇವರುಗಳನ್ನು ನಮ್ಮ ಹಿಂದೂಗಳೇ ಆರಾಧಿಸಬೇಕು, ಪೂಜಿಸಬೇಕು ಹೊರತು ಅನ್ಯಮತೀಯರನ್ನು ತಂದು ಅವರ ಕೈಯಲ್ಲಿ ದಸರಾ ಉತ್ಸವವನ್ನು ಉದ್ಘಾಟಿಸುವಂತಹ ಕೆಲಸ ಹಿಂದೂ ಧರ್ಮಕ್ಕೆ ಮಾಡಿದ ಅಪಚಾರವಾಗಿದೆ. ಬಾನು ಮುಷ್ತಾಕ್ ಒಬ್ಬರು ಒಳ್ಳೆಯ ಸಾಹಿತಿ. ಅವರಿಂದ ಸಾಹಿತ್ಯ ಸಮ್ಮೇಳನದಂತಹ ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿಸಲಿ, ಬೇಸರವಿಲ್ಲ. ಆದರೆ ದಸರಾ ಉತ್ಸವವು ಹಿಂದೂಗಳ ಭಾವನಾತ್ಮಕವಾದಂಥ ಹಬ್ಬ. ನಮ್ಮ ಆಚಾರ ವಿಚಾರ ಸಂಪ್ರದಾಯ ಪ್ರಕಾರವೇ ನಡೆಯಬೇಕಿದೆ. ಈ ಸಂಪ್ರದಾಯವನ್ನು ಪಾಲನೆ ಮಾಡುವವರು ಹಿಂದುತ್ವ ಪಾಲನೆ ಮಾಡುವವರೇ ಆಗಬೇಕು. ಇಲ್ಲದೇ ಇದ್ದಲ್ಲಿ ನಮ್ಮ ದೇವರಿಗೆ ಅಪಚಾರ ಮಾಡಿದಂತೆ ಸರಿ. ದಸರಾ ಎನ್ನುವುದು ಹಿಂದೂಗಳ ಅತ್ಯಂತ ಶ್ರೇಷ್ಠ ಹಬ್ಬಗಳಲ್ಲಿ ಒಂದು. ಇದು ಸರ್ಕಾರಿ ಕಾರ್ಯಕ್ರಮವಲ್ಲ. ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜಿಸಿದರೂ ಇಲ್ಲಿ ನಡೆಯುವುದು ಚಾಮುಂಡೇಶ್ವರಿಯ ಪೂಜೆ. ಹಾಗಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು ಹಿಂದೂಗಳ ಭಾವನೆಗಳಿಗೆ ಬೇಕು ಎಂದೇ ದ್ರೋಹ ಮಾಡುವ ಕೆಲಸ ಆಗಿದೆ ಎಂದು ಪ್ರೊಫೆಸರ್ ಎಂ.ಜಿ. ಭಟ್ ಆರೋಪ ಮಾಡಿದ್ದಾರೆ. ಖಂಡಿತವಾಗಿ ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ಧರ್ಮದ ಸಂಪ್ರದಾಯದ ಪ್ರಕಾರ ನಮ್ಮ ಧರ್ಮದ ಆಚರಣೆಯನ್ನು ನಮ್ಮ ಹಿಂದೂ ಧರ್ಮೀಯರಿಂದಲೇ ಮಾಡಿಸಿ ಅಂತ ಹೇಳೋದು ನಮ್ಮ ಆಗ್ರಹ. ಆದರೆ ಬಾನು ಮುಷ್ತಾಕ್ ಇವರು ಒಬ್ಬ ಮುಸ್ಲಿಂ ಮಹಿಳೆ ಆಗಿರೋದ್ರಿಂದ ನಮ್ಮ ಧರ್ಮದ ಆಚರಣೆ ಅವರಿಂದ ಬೇಡ ಅನ್ನೋದು ನಮ್ಮದು ಒಂದು ಬೇಡಿಕೆ. ಆದರೆ ಅವರನ್ನು ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೋ ಅಥವಾ ಸರ್ಕಾರಿ ಇನ್ಯಾವುದಾದ್ರು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿಸುವುದೋ ಇಂಥದನ್ನು ಅವರಿಂದ ಮಾಡಿಸಿ ನಾವೇನು ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಯಾಕಂದರೆ ಅವರೊಬ್ಬ ಒಳ್ಳೆಯ ಸಾಹಿತಿ, ಆ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಇಂತಹ ಒಂದು ನಮ್ಮ ಧಾರ್ಮಿಕ ಹಬ್ಬ ಅಂದರೆ ನಮ್ಮ ಧಾರ್ಮಿಕವಾದಂಥ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಇನ್ನೊಬ್ಬ ಅನ್ಯಮತೀಯ ಮಹಿಳೆಯಿಂದ ಉದ್ಘಾಟನೆ ಮಾಡೋದು ಬೇಡ ಅನ್ನೋದು ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ. ದಯವಿಟ್ಟು ಇದನ್ನು ಪರಿಗಣಿಸಬೇಕು.